ಇದು ಮಂಗ್ರು ಬಳ್ಳಿ ಅಥವಾ ಉಂಗುರು ಬಳ್ಳಿ ಅಂತಾರೆ. ಇದೊಂದು ಕಡ್ಡಿ ಹಾಕಿದರೆ ಸಾಕು, ಒಂದು ಆಧಾರ ಸಿಕ್ಕಿದರೆ ಅದಕ್ಕೆ ಹಬ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ. ಇದ್ರ ಚಿಗುರು ಕಿತ್ತು ಇದ್ರದ್ದು ಗೊಜ್ಜು ಚಟ್ನಿ ಎಲ್ಲ ಮಾಡ್ತಾರೆ. ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಜಾಯಿಂಟ್ಸ್ ಅಂದರೆ ಮೂಳೆಯ ಜಾಯಿಂಟ್ಸ್ಗಳನ್ನೆಲ್ಲ ಗಟ್ಟಿ ಮಾಡುತ್ತೆ ಅಂತ ಹೇಳಿ ಆಯುರ್ವೇದದಲ್ಲಿ ಇದನ್ನು ತುಂಬ ಉಪಯೋಗಿಸ್ತಾರೆ. ಇದನ್ನು ಎಳೆದನ್ನು ಕಿತ್ಕೊಂಡು ಇದರಲ್ಲಿ ನಾರಿನಂಶ ಏನಾದರೂ ಇದ್ದರೆ ಬೀನ್ಸನ್ನು ಸೋಸ್ದಂಗೆ ಸೋಸ್ಕೋಬೇಕು. ತೊಳೆದು ನೀರಿನಂಶ ಎಲ್ಲ ಒಣಗೋ ತನಕ ಒಂದು ಬಟ್ಟೆ ಮೇಲೆ ಒಣಗಿಸಿಡಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನೆಲ್ಲ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರಿಬೇಕು. ಇದು ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಒಂದು ದಪ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣು, ಖಾರಕ್ಕೆ ಬೇಕಾಗಿರೋವಷ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಒಂದು ಸಣ್ಣ ಉಂಡೆಯಷ್ಟು ಬೆಲ್ಲ, ಒಂದು ಬಟ್ಲಷ್ಟು ಒಣಕೊಬ್ಬರಿ, ಜೊತೆಗೆ ರುಬ್ಬಲಿಕ್ಕೆ ಬೇಕಾಗಿರೋವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಹುರಿದು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದರೊಳಗಡೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಇದಕ್ಕೆ ಈಗ ಬೆಣ್ಣೆ ಹಾಕಿ ಕುದಿಸ್ಬೇಕು. ಎಣ್ಣೆಗಿಂತ ಬೆಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಣ್ಣೆ ಕರಗಿದ ಮೇಲೆ ಒಂದು ಕುದಿ ಕುದ್ರೆ ಸಾಕು. ಇದು ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಸಿಕ್ಕುತ್ತೆ, ಬೇಕಿದ್ದರೆ ವಿಸಿಟ್ ಮಾಡ್ಬೋದು. ಇದು ರೊಟ್ಟಿ, ಚಪಾತಿ, ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಂಗ್ರು ಬಳ್ಳಿ ಸಿಕ್ಕಿದ್ರೆ ನೀವು ಮಾಡಿ ನೋಡಿ. ನಮಸ್ತೆ.